ಗೃಹಲಕ್ಷ್ಮಿಯರಿಗೆ 15ನೇ ಕಂತಿನ ಹಣ ಬಿಡುಗಡೆಯಲ್ಲಿ 3 ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್. ಪ್ರತಿಯೊಬ್ರು ಈಗ 15ನೇ ಕಂತಿನ ಹಣ ಯಾವಾಗ ಬರುತ್ತಂತ ಕಾಯ್ತಾ ಇದ್ದಾರೆ. ಪ್ರತಿಯೊಬ್ರು ಈಗಲೇ ನೋಡ್ಕೊಂಬಿಡಿ, ಯಾಕಂದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾರು ಜವಾಬ್ದಾರರಲ್ಲ. ಹೌದು ಸ್ನೇಹಿತರೆ, ಇಂಥ ಒಂದು ಹೊಸ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. 15ನೇ ಕಂತಿನ ಹಣ ಬಿಡುಗಡೆ ಮುಂಚೆನೆ ಕೆಲವೊಂದು 3 ಬದಲಾವಣೆಗಳನ್ನ ಮಾಡಲಾಗಿದೆ. ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು, ಯಾಕಂದ್ರೆ ಈಗ 15ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಹಣ ಬಂದಿಲ್ಲ ಸರ್ ಅಂತ ನೀವು ಕೇಳಿದ್ರೆ ನಾವು ಜವಾಬ್ದಾರರಲ್ಲ. ಹೌದು ಸ್ನೇಹಿತರೆ, ಇಂಥ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಕೊಳ್ಳೇಬೇಕು. ಇನ್ನು ಇದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಇನ್ನು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ, ಹೌದು ಸ್ನೇಹಿತರೆ, ಇದರಲ್ಲಿ ಕೂಡ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ಅಂದ್ರೆ 12ನೇ ಕಂತಿನ ಹಣ ಬಂದಿಲ್ವಾ, ಅಥವಾ 13ನೇ ಕಂತಿನ ಹಣ ಬಂದಿಲ್ವಾ, ಅಥವಾ 14ನೇ ಕಂತಿನ ಹಣ ಬಂದಿಲ್ವಾ, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಅಂದ್ರೆ ಯಾರ್ಯಾರಿಗೆ ಇನ್ನು ಹಣ ಪೆಂಡಿಂಗ್ ಇದೆ, ಸೊ ಅವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್. ಇವತ್ತ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಈ ಒಂದು ಹೊಸ ಅಪ್ಡೇಟ್ ಗಳನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅನ್ನ ನೀವು ನೋಡ್ಲೇಬೇಕು. ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ಗಳು ಇವು. ಇಲ್ಲಿ ಮೊದಲನೇದಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇತ್ತು, ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಕೆಲವರಿಗೆ 12ನೇ ಕಂತು, 13ನೇ ಕಂತು, 14ನೇ ಕಂತು ಕೆಲವರಿಗೆ ಪೆಂಡಿಂಗ್ ಇದೆ, ಕೆಲವರಿಗೆ ಮಾತ್ರ. ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್. ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಕೆಲವರಿಗೆ ಏನು ಟೆಕ್ನಿಕಲ್ ಇಶ್ಯೂ ಆಗಿ ಕೆಲವೊಂದು ಪ್ರಾಬ್ಲಮ್ಗಳು ಶೋ ಆಗ್ತಾ ಇದ್ವು. ಅಂದ್ರೆ GST ಪೇಯರ್, ಟ್ಯಾಕ್ಸ್ ಪೇಯರ್ ಅವರು ಪೇ ಮಾಡಿಲ್ಲ ಅಂದ್ರೂ ಕೂಡ ಅವ್ರಿಗೆ ಅಲ್ಲಿ ತೋರಿಸ್ತಾ ಇತ್ತು. ಕೆಲವರಿಗೆ ರೇಷನ್ ಕಾರ್ಡ್ಗಳನ್ನು ಸುಮ್ನೆ ಕ್ಯಾನ್ಸಲ್ ಮಾಡಿದ್ರು. ಸೊ ಅಂತವ್ರಿಗೆ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ನಿಮ್ಮ ಖಾತೆ ಕಡ ಈ ಒಂದು ಹಣ ಏನಾದ್ರೂ ಪೆಂಡಿಂಗ್ ಇದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಕೆಲವರಿಗೆ 4,000 ಬರ್ಬೋದು, ಕೆಲವರಿಗೆ 6,000 ಬರ್ಬೋದು, ಕೆಲವರಿಗೆ 2,000 ಕೂಡ ಹಣ ಬರ್ಬೋದು. ಇದು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ 15ನೇ ಕಂತಿನ ಹಣದ ಒಂದು ಬಿಡುಗಡೆಯಲ್ಲಿ 3 ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ಮೊದಲನೇ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ, ಈ ಬಾರಿ 15ನೇ ಕಂತಿನ ಹಣ ಏನಿದೆ ಬಹಳಷ್ಟು ಮಂದಿಗೆ ಕತ್ರೆ ಆಗ್ತಾ ಇದ್ದಾರೆ. ಒಂದೇದು ಏನಪ್ಪಾ ಅಂತಂದ್ರೆ, ಯಾರು GST ಪೇಯರ್ ಇದ್ದಾರೆ, ಟ್ಯಾಕ್ಸ್ ಪೇಯರ್ ಇದ್ದಾರೆ, ಅವರಿಗೆ ಈ ಬಾರಿ 15ನೇ ಕಂತಿನ ಹಣ ಬರಲ್ಲ. ಅಂತವ್ರನ್ನ ಪತ್ತೆ ಮಾಡಿ ಅವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರಾಸೆಸ್ ನಡೆದಿದೆ, ಪ್ರೋಗ್ರೆಸ್ ನಲ್ಲಿ ಇದೆ. ಇದು ಈ ಬಾರಿ ಇಂಥವ್ರಿಗೆ ಹಣ ಬರಲ್ಲ. ಎರಡನೇದು ಏನಿದೆಪ್ಪ ಅಂತಂದ್ರೆ, ಇಲ್ಲಿ ಶ್ರೀಮಂತರು ಕೂಡ ಏನಿದ್ದಾರೆ BPL ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರಂತೆ. ಸೊ ಅಂತವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಾರಂತೆ. ಸೊ ಅಂತವ್ರನ್ನ ಹುಡುಕಿ BPL ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಮತ್ತೆ BPL ರೇಷನ್ ಕಾರ್ಡ್ ಗಳನ್ನ APL ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಥವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಅಂತವ್ರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕಟ್ ಮಾಡ್ತಾ ಇದ್ದಾರೆ. ಇದು ಎರಡನೇ ಒಂದು ಗುಡ್ ನ್ಯೂಸ್. ಇದು ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ, ಇಲ್ಲಿ ಕೆಲವರಿಗೆ ಸುಮ್ನೆ GST ಪೇಯರ್, ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು. ಇನ್ನು ಕೆಲವರಿಗೆ ಬೇರೆ ಬೇರೆ ರೀತಿಯ ಒಂದು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇತ್ತು, ಪ್ರಾಬ್ಲಮ್ಗಳು ಬರ್ತಾ ಇದ್ವು, ಅದರಿಂದ ಹಣ ಬರ್ತಿದ್ದಿಲ್ಲ, ಬಹಳಷ್ಟು ಮಂದಿಗೆ ತೊಂದರೆ ಆಗಿತ್ತು. ಸೊ ಅಂತವ್ರಿಗೆ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ 15ನೇ ಕಂತಿನ ಹಣದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರದಂತೆ ಅವ್ರಿಗೆ ಹಣವನ್ನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಸುಮ್ನೆ ಯಾವುದೋ ಒಂದು ಇಶ್ಯೂ ಇಟ್ಕೊಂಡು ಹಣ ಬಂದ್ ಮಾಡೋದಾಗ್ಲಿ, ಅಥವಾ ಹಣ ಅವ್ರಿಗೆ ಹೋಗದೆ ಇರೋದಾಗ್ಲಿ, ಆ ರೀತಿ ಮಾಡ್ದೇನೆ ಅವ್ರಿಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಈ ಒಂದು 3 ರೂಲ್ಸ್ ಗಳಿಂದ, 3 ದೊಡ್ಡ ಬದಲಾವಣೆಯಿಂದ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ, ಇಲ್ಲಿ ಹಣ ಶ್ರೀಮಂತರಿಗೆ ಪೋಲಾಗೋದನ್ನ ನಿಲ್ಲಿಸಿ ಬಡವರಿಗೆ ಹಣ ಬರುವಂತೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಈ ರೀತಿಯಾಗಿ 15ನೇ ಕಂತಿನ ಹಣದಲ್ಲಿ ಬಿಡುಗಡೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ಈ ಬಾರಿ ಅತಿ ಶೀಘ್ರದಲ್ಲಿ ಬಹಳಷ್ಟು ಫಾಸ್ಟ್ ಆಗಿ 15ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ.